ಒಂದು ಗುಡಿ ಅದು. ಆ ಗುಡಿಯ ಮುಂದೆ ಅದು ದೇಗುಲ ಅಂದ್ರೆ ಊರಿಂದ ದೂರ, ಅಲ್ಲಿ ಬಾಗಿಲ ಏನಿರುವುದಿಲ್ಲ, ದೇಗುಲಗಳವು, ಮೊದಲಿನ ಕಾಲದ ದೇಗುಲಗಳು. ಅಲ್ಲಿ ದೇವರು ಒಬ್ಬನೇ ಇರೋದು, ಮತ್ತೇನೂ ಇಲ್ಲ. ಅಲ್ಲಿ ಕಳುವ ದರೋಡೆ ಏನಾಗೋದಿಲ್ಲ. ಯಾಕೆ? ಏನೂ ಇಲ್ಲ, ಅದೇ ದೇವರು. ಹಾಂಗನೆ ಆನಂದವಾಗಿತ್ತು ಗುಡಿ. ಅಲ್ಲಿ ಆ ಭಿಕ್ಷುಕ ಕೂತಿದ್ದ, ಅವನ ಹತ್ತಿರ ಒಂದು ಭಿಕ್ಷಾ ಪಾತ್ರೆ ಇತ್ತು. ಆವಾಗ ಈ ಮಹಾರಾಜ ಅಲ್ಲಿ ಹಾಯ್ದು ಹೋಗುವಾಗ ಇದೆಲ್ಲ ಈ ದೊಡ್ಡ ಮಂದಿರವನ್ನು ಕಂಡ. ಅವಾಗ ಅವನಿಗೆ ಅನಿಸ್ತು, ಹೋಗಿ ದೇವನಿಗೆ ಪ್ರಾರ್ಥನೆ ಮಾಡಿ ನನಗೆ ಜಯ ಸಿಗಲಿ ಅಂತ ಕೇಳೋಣ ಅಂತ ಹೋದ. ಒಳಗೆ ಹೋದ, ಸೇನಾಪತಿಗಳು, ಆತ ಹೋದ, ಈತ ಹೊರಗೆ ಕೂತಿದ್ದ ಭಿಕ್ಷು. ಆತನಿಗೆ ವಯಸ್ಸು ಬಹಳ ಆಗಿತ್ತು, ಭಿಕ್ಷಾ ಬೇಡಿ 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 ಅವನಿಗೂ ಅನಿಸಿತ್ತು, ಸಾಕು ಅನಿಸಿತ್ತು. ಹಂಗೆ ಅಲ್ಲಿಂದ ಹೊರಗೆ ಆತ ಬೇಡಿ ಬಂದ, ಜೋರಾಗಿನೇ ಬೇಡದ, ಭಗವಂತನೇ ನಾನು ಜಯಶೀಲನಾಗಬೇಕು, ನಾನು ಜಯಶೀಲನಾಗಬೇಕು, ಸುತ್ತಮುತ್ತಲಿರುವಂಥ ಎಲ್ಲ ನೆರೆಯ ರಾಜ್ಯಗಳು ನನ್ನವಾಗಬೇಕು ಅಂತ ಪ್ರಾರ್ಥನೆ ಮಾಡಿದ. ಮಾಡಿ ಹಿಂಗೆ ಹೊರಗೆ ಬಂದ. ಅವಾಗ ಭಿಕ್ಷು ಇಲ್ಲಿ ಕೂತಿದ್ದಲ್ಲ, ಆ ಭಿಕ್ಷುವನ್ನ ನೋಡ್ದ. ಅವಾಗ ರಾಜ ಅಂದ, ಏನು ಇಲ್ಲೇ ವಾಸ ಮಾಡ್ತೀಯೇನು ಅಂದ. ಹೌದು ಅಂದ. ಯಾರು? ಭಿಕ್ಷು. ಎಷ್ಟು ವರ್ಷ ಆಯಿತು ಅಂದ. ಏನೊಂದು 40-50 ವರ್ಷ ಆಯಿತು ಅಂದ. ಇಲ್ಲೇನು ಮಾಡ್ತಿ ಅಂದ ಮಹಾರಾಜ. ದೂರ ಊರಾಗ ಹೋಗ್ತೇನೆ, ಒಂದಿಷ್ಟು ಏನ್ರೆ ಕೊಡ್ತಾರ, 1-4 ತುಣುಕು ಏನ್ರೆ ಸಿಗ್ತಾವ, ಅದನ್ನು ತಗೊಂಡು ಬಂದು ಆರಾಮಾಗಿ ಈ ದೇವಾಲಯದಲ್ಲಿ ಆರಾಮಿರ್ತೇನೆ. ಇಲ್ಲಿ ಯಾರು ಬರುವುದಿಲ್ಲ ಹೋಗುದಿಲ್ಲ, ನಾನಾತು ದೇವರಾತು ಅಷ್ಟೇ, ಇನ್ಯಾರು ಅದಾರಿ, ಆರಾಮಿರ್ತೀನಿ ಅಂದ. ಅವಾಗ ಮಹಾರಾಜ ಅಂದ, ಏನೂ ಇಲ್ಲ, ಆರಾಮ ಹೆಂಗಿರ್ತೀಯೋ ಅಂದ. ಮತ್ತು ನಾ ಅದನ್ನೆಲ್ಲ ನೋಡಿ ಅಂದ, ನೀವು ಎಲ್ಲ ಇದ್ದವರು ಭಿಕ್ಷುಕರಂಗೆ ಒಳಗೆ ಹೋಗಿ ಬೇಡಿರಿ, ನಾನು 40 ವರ್ಷ ಆದರೂ ಒಂದು ದುಡ್ಡು ಬೇಡಿಲ್ಲ ದೇವರಿಗೆ. ಅದಕ್ಕೆ ನನಗೂ ಒಂದಿಷ್ಟು ಇಚ್ಛಾ ಇತ್ತು, ಈ ಭಿಕ್ಷಾ ಪಾತ್ರೆಯನ್ನ ಬಿಟ್ಟು ಬಿಡಬೇಕು, ನನಗಿಂತ ದರಿದ್ರಿದ್ದವ ಕೊಡಬೇಕು.